ಕರ್ತನಲ್ಲಿ ಕರೆಯಲ್ಪಟ್ಟಂಥ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವ ಹಾಗೆ ತಂದೆಯಾದ ದೇವರು ನಮಗೊಂದು ಅಮೂಲ್ಯವಾದಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೂ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಡಿಸೆಂಬರ್ 23ನೇ ತಾರೀಕಿನ ಅನುದಿನದ ಪರಲೋಕ ಮನ್ನಾ. ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ಸಮಯೋಚಿತವಾದಂಥ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಜ್ಞಾನೋಕ್ತಿ 15:23 ಮತ್ತು 25ನೇ ಅಧ್ಯಾಯ 11ನೇ ವಚನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳಿಗೆ ಎಷ್ಟು ಅದ್ಭುತವಾದಂಥ ಒಂದು ವಚನ ಅಂತಂದರೆ, ತಕ್ಕ ಉತ್ತರವನ್ನು ಕೊಡುವವನಿಗೆ ಎಷ್ಟೋ ಉಲ್ಲಾಸ. ಅಂದರೆ ಸರಿಯಾದ ರೀತಿಯಲ್ಲಿ ಮಾತನಾಡುವಾಗ ಅವರಿಗೆ ಕೆಲವರಿಗೆ ಮಾತನಾಡಲು ಬರುವುದಿಲ್ಲ. ಕೆಲವರು ಮಾತಿನಲ್ಲಿ ಸೋಲಿಸುತ್ತಾರೆ. ಕೆಲವರು ಮಾತಿನ ಮಲ್ಲರಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದಾಗಿ ಗಾದೆಯೂ ಉಂಟು. ಆದ್ದರಿಂದ ಸರಿಯಾದ ಮಾತುಗಳನ್ನು ಆಡುವಾಗ, ಸರಿಯಾದ ಉತ್ತರವನ್ನು ಕೊಟ್ಟಾಗ ನಮ್ಮ ಮನಸ್ಸಿಗೆ ಎಷ್ಟೋ ಉಲ್ಲಾಸ, ಸಂತೋಷವು ಖಂಡಿತ ಆಗುತ್ತದೆ. ಇಲ್ಲದೆ ಹೋದರೆ ಮಾತಿನಿಂದಲೇ ನಮ್ಮನ್ನು ಸೋಲಿಸುವವರುಂಟು, ಮಾತಿನಿಂದಲೇ ನಮ್ಮನ್ನು ಮರ್ಯಾದೆಗಳನ್ನು ತೆಗೆಯುವವರು ಉಂಟು, ಮಾತಿನಿಂದಲೇ ನಮ್ಮನ್ನು ಅಡಗಿಸುವವರು ಉಂಟು ಲೋಕದಲ್ಲಿ. ಆದ್ದರಿಂದ ಸಮಯಕ್ಕೆ ಸರಿಯಾದಂಥ ತಕ್ಕ ಉತ್ತರವನ್ನು ಕೊಟ್ಟಾಗ ನಮಗೆ ಎಷ್ಟೋ ಉಲ್ಲಾಸ ಆಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಜ್ಞಾನವನ್ನು, ತಿಳುವಳಿಕೆಯನ್ನು, ವಿವೇಕವನ್ನು ಉಪಯೋಗಿಸಿ ನಾವು ಉತ್ತರವನ್ನು ಕೊಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಸಮಯೋಚಿತವಾದಂಥ ವಚನದಲ್ಲಿ ಎಷ್ಟೋ ಸ್ವಾರಸ್ಯವಾಗಿರ್ತವೆ. ಅಂದರೆ ಸಮಯಕ್ಕೆ ಸರಿಯಾಗಿ ಯಾವ ಮಾತುಗಳನ್ನು ಆಡಬೇಕು, ಯಾವ ರೀತಿಯಲ್ಲಿ ಆಡಬೇಕು, ಯಾವುದನ್ನು ಆಡಬೇಕು, ಎಲ್ಲ ತಿಳುವಳಿಕೆಗಳನ್ನು ಮೊದಲೇ ಜ್ಞಾನವನ್ನು ಹೊಂದಿಕೊಂಡಿದ್ದರೆ ಅದು ಎಷ್ಟೋ ಸ್ವಾರಸ್ಯಕರವಾಗಿರ್ತದೆ. ಸಮಯೋಚಿತವಾದಂಥ ಮಾತುಗಳು ಅಂದರೆ ಯಾವ ಸಮಯಕ್ಕೆ ಯಾವ ಮಾತುಗಳು ಆಡಬೇಕೋ ಅಂಥ ಮಾತುಗಳು ಬೆಳ್ಳಿಯ ನಕಾಶೆಯಲ್ಲಿ ಖಚಿತವಾದಂಥ ಬಂಗಾರದ ಹಣ್ಣುಗಳಿಗೆ ಸಮಾನವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸೊಲೊಮೋನರು ಬರೀತಾರೆ. ಅದನ್ನು ಯಾವ ರೀತಿ ಅಂತ ನಾವು ವರ್ಣನೆ ಮಾಡೋದಾದರೆ, ಕೇಳುವಂಥ ಉಳ್ಳಂಥವ್ರಿಗೆ ನಾವು ಮಾತನಾಡುವಾಗ ಕರ್ತನ ದಾರಿಯ ವಿಷಯವಾಗಿ ತಿಳಿಯಲು ನಮ್ಮನ್ನು ವಿಚಾರಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡಬೇಕು ಅಂತಂದರೆ, ಅವರ ಜೀವನದಲ್ಲಿ ಕೆಲವು ಕಷ್ಟಗಳು, ಬಿಕ್ಕಟ್ಟುಗಳು ಉಂಟಾಗಿರ್ತವೆ. ಕೆಲವರು ಯಾರಾದರೂ ಸಹೋದರ ಸಹೋದರಿಗಳು ಅಂಥ ಸಂದರ್ಭದಲ್ಲಿ ಕಾಲೋಚಿತವಾದಂಥ ಒಂದೇ ಒಂದು ಮಾತು ಸಾಕು, ಅದು ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ತದೆ ಅಂದರೆ ಅಷ್ಟು ಪರಿಣಾಮವನ್ನು ಉಂಟು ಮಾಡಿಬಿಡ್ತದೆ. ಯಾಕೆಂದರೆ ಬೇರೆ ಸಮಯಗಳಲ್ಲಿ ನಾವು 100 ಅಥವಾ 1000 ಮಾತಾಡ್ಬೋದಂತೆ. ಆದರೆ ಆ ಒಂದೇ ಒಂದು ಮಾತು ಅವರಿಗೆ ಸಮಾಧಾನವನ್ನು ಪಡಿಸಿದ್ರೆ ಅದು ಜೀವನದ ಪಥನೇ ಬದಲಾಯಿಸ್ಬಿಟ್ಟು ದೇವರ ಮಾರ್ಗದಲ್ಲಿ ಸೇರುವಂಥ ಚಾನ್ಸಸ್ ಇರ್ತದೆ ಅಂತ ಹೇಳ್ತಾರೆ. ಅದರಿಂದ ಒಂದು ಸೂಕ್ತವಾದಂಥ ಮಾತುಗಳನ್ನು ಕಷ್ಟದಲ್ಲಿರುವಂಥವ್ರಿಗೆ ಯಾವ ಟೈಮ್ನಲ್ಲಿ ಏನು ಮಾತಾಡಬೇಕೋ ಅದು ಒಂದು ಮಾತನ್ನು ಆಡಿದ್ರೆ ಸಾಕು, ಅದನ್ನು ತಿಳಿದುಕೊಂಡು ಮಾತಾಡ್ರಿ ಅಂತ ಹೇಳ್ತಾರೆ. ಹೀಗಿರುವುದರಿಂದ ನಾವು ದೇವರ ಸೇವೆ ಮಾಡುವಂಥ ಜನಗಳಾಗಿರುವಾಗ ಯಾವ ಸಮಯದಲ್ಲಿ ಯಾವ ಅನುಕೂಲ ಅನಾನುಕೂಲ ಇದ್ದರೂ ಸರಿ, ನಾವು ಸಂತೋಷವಾಗಿ ನಮ್ಮ ಕಾಲವನ್ನು ಸಹೋದರರಿಗೋಸ್ಕರ ಮೀಸಲಾಗಿಡುವಂಥದ್ದು ತುಂಬ ಮುಖ್ಯ. ನಾವು ಇತರರಿಗೆ ಅದು ಸಕಾಲವಾಗಿಯೋ ಅಥವಾ ನಮಗೆ ಸಕಾಲವಾಗಿ ಇರುವುದಿಲ್ಲವೋ ಎಂಬುದನ್ನು ಪರಿಗಣಿಸಬೇಕು. ಮತ್ತು ಆ ಕಾಲವು ನಮಗೆ ಸಕಾಲವಾಗಿ ಇರದಿದ್ದರೂ ನಾವು ಸಂತೋಷವಾಗಿ ಅದು ಅವರಿಗೆ ಸಕಾಲವಾಗಿದ್ದರೆ ಈ ಅವಕಾಶವನ್ನು ನಾವು ಉಪಯೋಗಿಸಿ ಸೇವೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅದರಿಂದ ಆ ಕಾಲ ನಮಗೆ ಅನುಕೂಲವಾಗಿದ್ದರೂ ಇತರರಿಗೆ ಅದು ಸಕಾಲವಾಗದೇ ಇರುವಾಗ ಸುವಾರ್ತೆಯನ್ನು ಸಾರಕ್ಕೆ ಹೋಗ್ಬಾರ್ದು, ಸತ್ಯವನ್ನು ತಿಳುವಳಿಕೆಯನ್ನು ಹೇಳಕ್ಕೆ ಹೋಗ್ಬಾರ್ದು ಅಂತಾರೆ. ಇನ್ನು ಮತ್ತು ಪ್ರಿಯರೇ, ಮಾತಾಡುವುದಕ್ಕೂ ನಿಶ್ಶಬ್ದವಾಗಿರೋದಕ್ಕೂ ಸಮಯ ಉಂಟು ಅಂತ ಹೇಳ್ತಾರೆ. ಮಾತಾಡ್ಬಿಡ್ಬೋದು ಮತ್ತು ಆದರೆ ಅದಕ್ಕೂ ಒಂದು ಸಮಯ ಇರ್ತದೆ. ಮತ್ತು ಸೈಲೆಂಟಾಗಿರೋದಕ್ಕೂ ಒಂದು ಕೆಲವು ಸಮಯಗಳಿರ್ತವೆ ಅಂತ ಹೇಳ್ತಾರೆ. ಕೆಲವು ವಿಷಯಗಳನ್ನು ನಾವು ಹೇಳಬೇಕಾಗಿರ್ತದೆ ಮತ್ತು ಕೆಲವು ವಿಷಯಗಳನ್ನು ಹೇಳೋಕ್ಕೆ ಹೋಗಬಾರ್ದು. ಅದು ನಿಶ್ಶಬ್ದವಾಗಿರುವಂಥ ಸಮಯದಲ್ಲಿ ಮಾತಾಡ್ತಾರೆ, ಕೆಲವರು ಮಾತಾಡುವಂಥ ಸಮಯದಲ್ಲಿ ನಿಶ್ಶಬ್ದವಾಗಿರ್ತಾರೆ. ಇದು ಬುದ್ಧಿ ಇಲ್ಲದೆ ಹಾನಿಯಾಗಿ ನಮಗೆ ಪರಿಣಮಿಸ್ಬಿಡ್ತದೆ ಅಂತ ಹೇಳ್ತಾರೆ. ಆದರೆ
ನಿಶ್ಶಬ್ದವಾಗಿರುವ ಸಂದರ್ಭದಲ್ಲಿ ನಿಶ್ಶಬ್ದವಾಗಿದ್ದು ಸರಿಯಿಲ್ಲದ ಮತ್ತು ಹಾನಿ ಮಾಡುವ ಮಾತುಗಳನ್ನಾಡದೆ ಅದನ್ನು ಅದುಮಿಟ್ಟುಕೊಂಡು, ಅಂದರೆ ಕಂಟ್ರೋಲ್ಗೆ ತಗೊಂಡು ನಮ್ಮನ್ನು ಸರಿಯಾದ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಅವಶ್ಯಕವಾಗಿರುವಂಥ ಉಚ್ಚರಿಸುವಂಥ ಮಾತುಗಳನ್ನು ನಾವು ಆಡುವಾಗ ಅವನು ಬುದ್ಧಿವಂತನು ಅಂತ ಎನಿಸ್ಕೊಳ್ತಾನೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯ, ಸಂದರ್ಭ ಹಾಗೂ ಸ್ಥಳಗಳಲ್ಲಿ ಸರಿಯಾದ ವ್ಯಕ್ತಿಯೊಂದಿಗೆ ಮಾತಾಡುವಂಥ ಸಾಮರ್ಥ್ಯ ಹೊಂದಿರುವವನು ಒಳ್ಳೆಯ ಗುಣವನ್ನು ಹಾಗೂ ಆ ಒಂದು ವಿಶೇಷವಾದಂಥ ಪ್ರಮಾಣವನ್ನು ಸಾಧಿಸಿರ್ತಾರೆ ಅಂತ ಹೇಳ್ತಾರೆ. ಈ ಗುಣದ ಮೌಲ್ಯದಿಂದ ಫಲಗಳನ್ನು ಅವನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಪವಿತ್ರಾತ್ಮನ ಫಲಗಳನ್ನು ಕೊಡುವಂತ ಆಗ್ತಾನೆ ಮುಂದೆ. ಹೀಗಿರುವಲ್ಲಿ ನಾವು ಗಂಭೀರವಾಗಿ ಎಚ್ಚರಿಕೆಯಿಂದ ಇದ್ದು ಅಧ್ಯಯನ ಮಾಡಿ ಯಾವುದನ್ನು ಮಾತಾಡಬೇಕೆಂಬುದನ್ನು ಆರಿಸಿಕೊಂಡು ಆ ಸಮಯ, ಸಂದರ್ಭ, ಸ್ಥಳ ಹಾಗೂ ಯಾರೊಂದಿಗೆ ಮಾತಾಡಲು ಉದ್ದೇಶಿಸಿದ್ದೇವೆ ಎಂಬುದನ್ನು ಸಮರ್ಪಕವಾಗಿ ಪರಿಶೀಲಿಸಿ ಮಾತನಾಡೋಣ. ಆಗ ನಮ್ಮ ಮಾತುಗಳು ಸಮಯೋಚಿತವಾಗಿ ಆ ಒಳ್ಳೆಯ ಮಾತುಗಳಾಗಿ ತಕ್ಕ ಸಮಯದಲ್ಲಿ ಅವು ಪರಿಣಮಿಸ್ತದೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಅದರಿಂದ ಸತ್ಯವೇದದಲ್ಲಿ ಎಷ್ಟೋ ವಾಕ್ಯಗಳಿದ್ದಾವೆ. ಆದರೆ ಕೆಲವು ವಾಕ್ಯಗಳನ್ನು ನಾವು ನೋಡೋದಾದರೆ ಕೀರ್ತನೆ 39:1 ದಾವೀದರು ಹೇಳ್ತಾರೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು, ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕಿ ಹಾಕಿಕೊಂಡಿರುವೆನು ಅಂದುಕೊಂಡೆನು ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯದನ್ನಾದರೂ ನಾನು ಮಾತಾಡದೆ ಸುಮ್ಮನೆ ಇದ್ದು ಬಿಡ್ತೀನಿ ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದಾವೀದರು ಎಷ್ಟು ಜ್ಞಾನಿ ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಮನುಷ್ಯರವರು. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನಾನು ಎಚ್ಚರವಾಗಿರ್ತೀನಿ ಅಂತಾರೆ. ಯಾಕೆ ಆ ಮಾತುಗಳನ್ನು ಆಡ್ತಾರೆ ಅಂದರೆ, ದುಷ್ಟರು ನನ್ನ ಮುಂದೆ ಇರುವಾಗ ಅಂತ ಮಾತಾಡ್ತಾರೆ. ಅಂದರೆ ಕೆಟ್ಟ ಜನಗಳು ಸಿಟ್ಟನ್ನು ಬರೆಸ್ತಕ್ಕಂಥ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥ ಕೆಲವು ಸಂದರ್ಭಗಳಲ್ಲಿ ಆ ದಾವೀದರು ಜ್ಞಾನದಿಂದ ವರ್ತನೆ ಮಾಡ್ತಾರೆ. ಕೆಲವು ವ್ಯಕ್ತಿಗಳು ಅವ್ರನ್ನ ತುಂಬ ಶಪಿಸ್ತಾರೆ. ಶಿಮ್ಮಿ ಅಂತಕ್ಕಂಥವನು ಒಬ್ಬ ಬಂದು ತುಂಬ ಶಪಿಸುವಾಗ ಅವನ ಸೇನಾಧಿಪತಿಗಳು, ಮಂತ್ರಿಗಳೆಲ್ಲ ಅವನು ಸಾಯಿಸ್ಬಿಡು ಅಂತ ಅಂದಾಗ, ಬಿಟ್ಬಿಡು, ದೇವರು ಅವನಿಗೆ ಅವಕಾಶ ಕೊಟ್ಟಿದ್ದಾರೆ, ಅವನು ಮಾತಾಡಲಿ ಈಗ ಅಂತ ಹೇಳ್ತಾರೆ. ಅದೇ ರಾಜನಾಗಿರುವಂಥವನಿಗೆ ವಿವೇಕದಿಂದ ವರ್ತನೆ ಮಾಡುವಂಥ ಒಂದು ವಿಷಯ ಆಗಿರ್ತದೆ. ಯಾಕೆ ಅಂತಂದರೆ, ದುಡುಕಿ ಮಾತನಾಡುವುದರಿಂದ ಎಷ್ಟೋ ಪಾಪಗಳಿಗೆ ಕಾರಣ ಆಗ್ಬೋದು, ಅಪಾಯಗಳಿಗೆ ಕಾರಣ ಆಗ್ಬೋದು. ಅದರಿಂದ ಅವರು ಎಚ್ಚರದಿಂದ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನಾನು ಜಾಗರೂಕನಾಗಿರ್ತೀನಿ. ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಯಾರಾದರೂ ಮಾತನಾಡುವಾಗ, ಬೈಯುವಾಗ, ಕೆಟ್ಟ ಮಾತುಗಳನ್ನು ಆಡುವಾಗ ದುಡುಕಿ ಇವರು ಮಾತನಾಡಿದ್ರೆ ಈಗ ಪಾಪಕ್ಕೆ ಹೋಗುವಂಥದ್ದು ಸಂದರ್ಭ ಜಾಸ್ತಿ ಆಗಿಬಿಡ್ತಾರೆ. ಅದರಿಂದ ದುಷ್ಟರು, ಕೆಟ್ಟ ಜನಗಳು ನನ್ನ ಮುಂದೆ ಇರುವಾಗ ನಾನೇನು ಮಾಡಿಬಿಡ್ತೀನಿ ಅಂದರೆ, ಬಾಯಿಗೆ ಕುಕ್ಕಿ ಹಾಕ್ಕೊಂಬಿಡ್ತೀನಿ, ಲಗಾಮ್ ಹಾಕ್ಬಿಡ್ತೀನಿ, ಬೀಗ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಒಳ್ಳೆ ಮಾತಾದರೂ ನಾನು ಆಡೋಕ್ಕೆ ಹೋಗಲ್ಲ ಆ ಟೈಮಲ್ಲಿ. ಯಾಕೆ ಅಂದರೆ ಆ ಒಳ್ಳೆಯದ್ರ ಜೊತೆಲಿ ಕೆಟ್ಟದ್ದು ಬಂದ್ಬಿಡ್ತದೆ. ಆದ್ದರಿಂದ ಸೈಲೆಂಟಾಗಿರ್ತೀನಿ. ಯಾವ ಸಂದರ್ಭ ನೋಡಿಕೊಂಡು ದುಷ್ಟರು ಮುಂದೆ ಇರುವಾಗ ನಾವು ಎಚ್ಚರವಾಗಿರಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಎಷ್ಟು ಅದ್ಭುತವಾದಂಥ, ಕಾಲೋಚಿತವಾದಂಥ ಒಂದು ಮಾತುಗಳಿದು. ಎಷ್ಟು ಜ್ಞಾನ ವಿವೇಕವುಳ್ಳಂಥ ಮಾತು, ಎಷ್ಟು ಎಚ್ಚರಿಕೆಯ ಮಾತುಗಳಿದು. ಭಕ್ತರಿಗೆ ನಿಜವಾದಂಥ ಒಂದು ವಾಕ್ಯ. ಇದನ್ನು ಚೆನ್ನಾಗಿ ನಾವು ಗಮನಿಸ್ಕೊಳ್ಬೇಕು. ನಾವು ಪಾಪ ಮಾಡದಂತೆ ನಾವೇನಾಗಿರ್ಬೇಕಂತೆ, ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ. ಕೀರ್ತನೆ 119:46 ಅರಸುಗಳ ಮುಂದೆಯೂ ನಿನ್ನ ಕಟ್ಟಳೆಗಳ ವಿಷಯದಲ್ಲಿ ನಾನು ಮಾತಾಡ್ತೀನಿ, ನಾನು ನಾಚಿಕೆ ಪಡಲ್ಲ ಅಂತಾರೆ. ನೋಡಿ, ಇಲ್ಲಿ ಆದರೆ ರಾಜನ ಮುಂದೆ ನಾನೇನು ಮಾಡ್ತೀನಿ, ನಾನು ದೇವ್ರ ವಿಷಯದಲ್ಲಿ ನಾನು ಮಾತಾಡ್ತೀನಿ, ನಾನು ನಾಚಿಕೆ ಪಡೋಕೆ ಹೋಗಲ್ಲ. ಯಾಕೆ ಅಂತಂದರೆ, ದೇವರ ವಚನಗಳು, ಆಜ್ಞೆಗಳು ಹಾಗೇ ಇರ್ತವೆ. ಅವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ಅಮೂಲ್ಯವಾಗಿರ್ತವೆ. ಅವು ಕಣ್ಣುಗಳನ್ನು ಕಳೆಗೊಳಿಸ್ತವೆ. ಅವು ವಿವೇಕಿಗಳಿಗೆ ಮತ್ತಷ್ಟು ವಿವೇಕವನ್ನು ಕಲಿಸುವಂಥವು. ಅವು ದೇಹಕ್ಕೆ ಆರೋಗ್ಯ ತರುವಂಥವು. ಅವುಗಳನ್ನು ಒಂದುವರೆಗೆ ಜೀವವಾಗಿರ್ತವೆ. ದೇವರ ವಾಕ್ಯ ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಥರ ಇದ್ದಾವೆ ಅಂತಾರೆ. ಅಂಥ ಒಂದು ವಿಷಯಗಳು ದೇವರ ಆಜ್ಞೆಗಳು, ದೇವರ ಮಾತುಗಳು. ಆದರೆ ರಾಜನ ಮುಂದೆ ನಾನು ಏನು ಮಾಡ್ತೀನಿ, ಧೈರ್ಯವಾಗಿ ನಾನು ಮಾತಾಡ್ತೀನಿ ಅಂತಾರೆ. ಯಾಕೆಂದರೆ ರಾಜ ಸಹಜವಾಗಿ ನೀತಿ ನ್ಯಾಯಗಳನ್ನು ಪರಿಶೀಲಿಸಿ ಪರಾಮರಿಸಿ ಕೇಳುವಂಥ ಮನಸ್ಥಿತಿ ಇರ್ತದೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಕೆಟ್ಟ ಮಾತುಗಳನ್ನು ಪ್ರಜೆಗಳ ಮುಂದೆ ರಾಜ್ಯಸಭೆಯಲ್ಲಿ ಮಾತಾಡುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ನಾಚಿಕೆ ಪಡದೆ ಧೈರ್ಯದಿಂದ ದೇವರ ಮಾತುಗಳನ್ನು ಆಡ್ತೀನಿ ನಾನು ಅಂತ ಹೇಳ್ತಾರೆ.
ನೋಡಿದ್ರ ಎಂಥ ಸಂದರ್ಭದಲ್ಲಿ ಯಾವ್ದು ಮಾತಾಡಬೇಕು ಅನ್ನೋಂಥದ್ದನ್ನು ದಾವೀದ ಏನು ಮಾಡಿದ್ರಂತೆ ಇದ್ರ ವಿಷಯದಲ್ಲಿ ಎಚ್ಚರದಿಂದ ವರ್ತಿಸಿದರು ಅಂತ ನೋಡ್ತೀವಿ. ಅದಕ್ಕೆ ದೇವರಿಗೆ ಅವರು ತುಂಬ ಪ್ರಿಯವಾಗಿದ್ದಂಥ ವ್ಯಕ್ತಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಕೀರ್ತನೆ 141:3 ಹೇಳ್ತಾರೆ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದಗಳನ್ನು ಕಾಯು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆದ್ದರಿಂದ ಅವರು ಯಾವುದೇ ರೀತಿಯಲ್ಲಿ ಪಾಪ ಮಾಡ್ದಂಗೆ ತುಂಬ ಎಚ್ಚರದಿಂದ ಇರ್ತಾರೆ. ಆದ್ದರಿಂದ ಕೇಳುವವರಿಗೆ ನಾವು ಸಂತೋಷವಾಗಿ ಇರಬೇಕಾದ್ರೆ ನಮ್ಮ ಮಾತುಗಳು ಒಳ್ಳೆಯ ಹಿತವಾದಂಥ ಮಾತುಗಳಾಗಿರಬೇಕು. ಅದಕ್ಕೆ ಇಲ್ಲಿ ದಾವೀದ ಹೇಳ್ತಾರೆ, ದುಷ್ಟರು ನನ್ನ ಮುಂದೆ ಇರುವಾಗ ನಾನೇನಾದರೂ ಕೆಟ್ಟ ಮಾತು ಆಡಿ ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ ಏನಾಗ್ಬಿಡ್ತೀನಿ, ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ದೇವ್ರ ಮುಂದೆ ಅಪರಾಧಿ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಇದು ನಿಜವಾದಂಥ ಒಬ್ಬ ಭಕ್ತರಿಗೆ ಇರಬೇಕಾದಂಥ ಒಂದು ವಿಷಯ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಆದ್ದರಿಂದ ನಾನೇನು ಮಾಡ್ತೀನಿ, ನನ್ನ ಮಾತುಗಳು ಒಳ್ಳೆಯ ಮಾತುಗಳು, ಹಿತವಾಗಿರುವಂಥ ಮಾತುಗಳನ್ನು ಆಡಬೇಕು. ಆದ್ದರಿಂದ ನನ್ನ ತುಟಿಗಳೆಂಬ ಕದವನ ದೇವರೇ ನೀನು ಕಾಪಾಡು ಅಂತ ಕೇಳ್ಕೊಂತಾರೆ. ನೋಡಿದ್ರ ಇದು ನಾವು ಅದರಿಂದ ನಾವು ಆ ರೀತಿ ದೇವ್ರನ್ನ ಕೇಳ್ಕೊಳ್ತೀವ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ತನ್ನ ತುಟಿಗಳ ವಿಷಯದಲ್ಲಿಯೂ ದೇವರಿಗೆ ವಿಜ್ಞಾಪನೆಯನ್ನು ಮಾಡಿದಂಥ ವ್ಯಕ್ತಿ ದಾವೀದ ರಾಜರಾಗಿರ್ತಾರೆ. ಅಂದರೆ ನಮ್ಮ ಮಾತುಗಳು ಯಾವ ರೀತಿ ಇರಬೇಕು, ಭಕ್ತನಾದಂಥ ಮಾತುಗಳು ನಿಜವಾಗಿಯೂ ಅವು ಜೀವ ಕೊಡುವಂಥ ಮಾತುಗಳಾಗಿದ್ದಾವೆ. ಬೇರೆಯವರಿಗೆ ಹಿತವಾಗಿರಬೇಕು, ಬೇರೆಯವರಿಗೆ ನೋವು ಆಗಬಾರ್ದು, ಆ ರೀತಿಯಂಥ ಮಾತುಗಳಿರಬೇಕು. ಜ್ಞಾನೋಕ್ತಿ 12:8 ಹೇಳ್ತಾರೆ, ಬುದ್ಧಿವಂತನನ್ನು ಅವನ ಬುದ್ಧಿಗೆ ತಕ್ಕಂತೆ ಏನು ಮಾಡ್ತಾರಂತೆ, ಹೊಗಳ್ತಾರೆ. ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರಗಳನ್ನು ಕೊಡುವಾಗ ಎಲ್ಲರೂ ನಮ್ಮನ್ನು ಹೊಗಳ್ತಾರೆ. ಮತ್ತು ಬುದ್ಧಿವಂತನಾಗಿರಬೇಕು, ಬುದ್ಧಿಯುಳ್ಳಂಥ ಮಾತುಗಳನ್ನು ಆಡಿದ್ರೆ ಎಲ್ಲರೂ ಹೊಗಳ್ತಾರೆ. ಆದರೆ ಬುದ್ಧಿ ಇಲ್ಲದಲೇ ನಾವು ಹೀನವಾದಂಥ ಕೆಟ್ಟವಾದ ಮಾತುಗಳನ್ನು ಮಾತಾಡ್ಬಿಟ್ರೆ ನಮ್ಮನ್ನು ಏನು ಮಾಡ್ತಾರೆ, ಎಲ್ಲರೂ ಕೆಟ್ಟವನು ಅಂತ ತೆಗಳೋಂಥರ ಸಮಯ ಆಗ್ಬಿಡ್ತದೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಜ್ಞಾನೋಕ್ತಿ 12:18 ಹೇಳ್ತಾರೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರು ಉಂಟು ಅಂತಾರೆ. ನೋಡಿ, ಇನ್ನೂ ಎಷ್ಟೊಂದು ವಚನಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ಬೋದು. ಅಂದರೆ ಕೆಲವರು ಮಾತುಗಳು, ಅದೇನು ಗಾದೆನೇ ಹೇಳ್ತಾರಲ್ಲ, ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನುವಂಥ ಗಾದೆನೇ ಇದೆ. ಆದ್ದರಿಂದ ಕೆಲವರ ಮಾತುಗಳು ದುಡುಕಿ ಮಾತಾಡುವಾಗ ಕೆಲವರಿಗೆ ಎಷ್ಟೋ ನೋವುಗಳಾಗ್ತವೆ. ಅಂದರೆ ಎಷ್ಟೋ ಒಂದು ಸಂದರ್ಭಗಳಲ್ಲಿ ಜಗಳಗಳಿಗೆ ಕಾರಣ ಆಗ್ತದೆ. ಕೆಲವರಿಗೆ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾರೆ, ಮಾತುಗಳಿಗೆ ನೋವುಗಳು ತಡೆಯಲಾರದೆ ಅಂಥ ಮಾತುಗಳನ್ನು ಆಡ್ತಾರೆ. ಅದಕ್ಕೆ ಹೇಳ್ತಾರೆ, ದುಡುಕಿ ಮಾತಾಡ್ತಾರೆ. ದುಡುಕಿ ಮಾತಾಡೋದ್ರಿಂದ ಏನು ಎಫೆಕ್ಟ್ ಆಗ್ತದೆ, ಏನು ಪರಿಣಾಮ ಆಗ್ತದೆ ಅನ್ನೋದನ್ನೇ ಏನು ಮಾಡಲ್ಲ, ಕೆಲವರು ಅರ್ಥನೇ ಮಾಡ್ಕೊಳಲ್ಲ, ಸಂದರ್ಭ ನೋಡಲ್ಲ, ಏನು ನೋಡಲ್ಲ. ಅವ್ರು ಕತ್ತಿ ತಿವಿದಿರೋ ಥರ ಮಾತಾಡ್ಬಿಟ್ಟಾಗ ಕೆಲವರು ಹೃದಯಕ್ಕೆ ಅಲುಗು ನೆಟ್ಟಂತ ಆಗ್ಬಿಡ್ತವೆ. ಅಂಥ ಮಾತುಗಳನ್ನು ಆಡುವಾಗ ಅವ್ರಿಗೆ ಅದರ ಪರಿಣಾಮ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ತುಂಬ ಅದಕ್ಕೆ ಕೆಲವರು ಈ ರೀತಿ ಮಾತಾಡುವವರು ಉಂಟು. ಆದರೆ ಮತಿವಂತರ ಮಾತೇ ಮುದ್ದು ಅಂತಾರೆ. ಅದರಿಂದ ಒಂದು ಮಾತು ದೇಶಗಳಲ್ಲಿ ಯುದ್ಧಗಳನ್ನೇ ಉಂಟು ಮಾಡೋ ಥರ ಮಾತಾಡ್ಬಿಡ್ತದೆ. ಅದರ ಪರಿಣಾಮ ಏನಾಗ್ತದೆ ಅಂದರೆ ಅಮಾಯಕ ಜನರು, ಪ್ರಜೆಗಳ ಪ್ರಾಣಗಳು, ಲೆಕ್ಕವಿಲ್ಲದಷ್ಟು ಜನ ಸತ್ತೋಗುವಂಥ ಸಂದರ್ಭಗಳು ಅದರ ಪರಿಣಾಮ ಆಗ್ತದೆ. ಆದ್ದರಿಂದ ಮತಿವಂತರ ಮಾತೆಂಬುದು ಅಂದರೆ ಬುದ್ಧಿ ಉಳ್ಳಂತು, ಮತಿವಂತ ಅಂದರೆ ವಿವೇಕದಿಂದ ಆಡುವಂಥ ಮಾತುಗಳು ಜನಗಳಿಗೆ ಅದೇನಾಗ್ತದೆ, ಜಗಳಗಳಿಗೆ ಆಸ್ಪದ ಆಗ್ದಂಗೆ ಅದು ಪೂರ್ಣ ವಿರಾಮ ಇಡೋ ಥರ ಆಗ್ಬಿಡ್ತದೆ. ಮತಿವಂತರ ಮಾತೆ ಮದ್ದು ಅದಕ್ಕೆ, ಅಂದರೆ ಬುದ್ಧಿಯಿಂದ ಮಾತಾಡಬೇಕು ನಾವು ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನೋಕ್ತಿ 15:1 ಹೇಳ್ತಾರೆ, ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಆರಿಸುವುದು, ಬಿರುನುಡಿ ಏನಾಗ್ತದಂತೆ ಸಿಟ್ಟನ್ನು ಏರಿಸ್ಬಿಡ್ತತೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅಲ್ಲೇ ವಾಕ್ಯ ಹೇಳ್ತಾರೆ, ಹೌದು, ಮೃದುವಾದ ಪ್ರತ್ಯುತ್ತರ, ನಾವು ಒಳ್ಳೆ ರೀತಿಯಲ್ಲಿ ಶಾಂತ ರೀತಿಯಿಂದ ನಿಧಾನಕ್ಕೆ ನಾವು ಮಾತಾಡಿದ್ರೆ ಎಂಥ ಸಿಟ್ಟನ್ನು ಬೇಕಾದರೆ ಏನಾಗ್ಬಿಡ್ತದೆ ಅಂತ ಹಾರಿಸ್ಬಿಡ್ತದೆ. ಅದೇ ನಾವು ಬಿರುನುಡಿಯನ್ನು ಏನಾದರೂ ಹೇಳ್ಬಿಟ್ರೆ ಎಂಥ ಒಂದು ತಾಳ್ಮೆ ಇರೋಂಥವನಿಗೂ ಸಿಟ್ಟನ್ನು ಏರಿಸೋ ಥರ ಆಗ್ಬಿಡ್ತದೆ. ಆದ್ದರಿಂದ ನಾವೇನಾಗಬೇಕಂತೆ, ಮೃದುವಾದ ಮಾತುಗಳನ್ನು ಆಡಬೇಕು ಅಂತಾರೆ. ಆದರೆ ಆ ಬುದ್ಧಿ ಇಲ್ಲದಂಥವ್ರು ಮಾತಾಡ್ಬಿಟ್ರೆ ನೋಡೋದು, ಬುದ್ಧಿಹೀನರು ಹೆಂಗಿರ್ತಾರೆ ಅಂದರೆ, ಜ್ಞಾನಹೀನರ ಬಾಯಿ ಮೂರ್ಖತನವನ್ನೇ ಕಕ್ಕುತ್ತದೆ. ಯೆಹೋವನ ದೃಷ್ಟಿ ಎಲ್ಲೆಲ್ಲೂ ಇರ್ತದೆ. ನೋಡಿ, ಆತನು ಕೆಟ್ಟವರನ್ನು ಒಳ್ಳೆಯವ್ರನ್ನೂ ನೋಡ್ತಲೇ ಇರ್ತಾರೆ. ನೋಡಿ, ಕೆಲವರು ಸಂತೈಸುವಂಥ ನಾಲಿಗೆ ಜೀವದ ವೃಕ್ಷ ಅಂತಾರೆ 15:4. ಸಂತೈಸುವಂಥ ಮಾತುಗಳನ್ನು ನಾವು ಆಡೋದಾದರೆ ಅದು ಜೀವ ವೃಕ್ಷ. ಅಂದರೆ ನಂಬಿಕೆ ಕಳ್ಕೊಂಡಂಥ, ಆಶಾಭಂಗ ಪಟ್ಟಿರುವಂಥ, ನಾನು ಯಾರೂ ಇಲ್ಲ ಅಂತ ದಿಕ್ಕಿಲ್ಲದಂಥ ಅನಾಥರನ್ನ
ಇಕ್ಕಟ್ಟಿನಲ್ಲಿರುವಂಥವ್ರಿಗೆ ಜೀವ ವೃಕ್ಷ ಸಿಕ್ಕಿದಂಗೆ ಆಗ್ಬಿಡ್ತದೆ ಅವರಿಗೆ. ಅಂಥ ಮಾತುಗಳನ್ನು ನಾವು ಸಂತೈಸುವಂಥ ಮಾತುಗಳನ್ನು ಆಡಬೇಕು ಅಂತಾರೆ. ಬಲತ್ಕರಿಸುವಂಥ ನಾಲಿಗೆ ಏನಾಗ್ಬಿಡ್ತದೆ ಅಂದರೆ ಮನಸ್ಸನ್ನೇ ಮುರಿದಾಕ್ಬಿಡ್ತದೆ ಅಂತಾರೆ. ನೋಡಿದ್ರ ಇಲ್ಲೇ ಜ್ಞಾನೋಕ್ತಿಯಲ್ಲಿ ಅದ್ಭುತವಾದಂಥ ಮಾತುಗಳನ್ನು ಆಡ್ತಾರೆ. ಅದಕ್ಕೆ ಜ್ಞಾನಿಗಳ ಹೃದಯವು ಜ್ಞಾನಿಗಳ ತುಟಿಗಳು ತಿಳುವಳಿಕೆಯನ್ನೇ ಬಿತ್ತುತ್ತದೆ, ಜ್ಞಾನಹೀನರ ಹೃದಯ ಅದನ್ನು ಬಿತ್ತೋಕೆ ಹೋಗಲ್ಲ ಅಂತಾರೆ. ನೋಡಿ, ಕರ್ತನಲ್ಲಿ ಪ್ರೀತಿಯ ಸಹೋದರಗಳು ಎಂಥ ಅದ್ಭುತವಾದಂಥ ಮಾತುಗಳನ್ನು ಇಲ್ಲಿ ಜ್ಞಾನೋಕ್ತಿಯಲ್ಲಿ ಬರೀತಾರೆ. ಇನ್ನೂ ತುಂಬ ವಾಕ್ಯಗಳಿದ್ದಾವೆ. ಆದ್ದರಿಂದ ನಾವು ಈ ವಾಕ್ಯಗಳನ್ನು ಧ್ಯಾನ ಮಾಡ್ಕೊಳ್ಳೋಣ. ಇಂಥ ಒಂದು ಅಮೂಲ್ಯವಾದಂಥ ಮನ್ನವನ್ನು ಬೆಳಗಿನ ಸಮಯದಲ್ಲಿ ನಮಗೆ ತಂದೆಯ ದೇವರು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಯೇಸು ಕ್ರಿಸ್ತರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ನಮ್ಮ ಮಾತುಗಳನ್ನು ಯಾವ ರೀತಿಯಲ್ಲಿ ಯಾವಾಗ ಹೇಗೆ ಆಡಬೇಕು ಅನ್ನುವಂಥ ವಿಷಯಗಳ ಕಡೆಗೆ ಗಮನ ಕೊಡುವಂತೆ ತಂದೆಯ ದೇವರು ನಮ್ಮೆಲ್ಲರನ್ನೂ ತನ್ನ ಆತ್ಮನಿಂದ ನಡೆಸಿ ನಮ್ಮನ್ನು ಕಾಯ್ದು ಕಾಪಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಿಶುದ್ಧ ಪರಲೋಕ ತಂದೆಯಾದ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತರ ಮುಖಾಂತರ ಅನಂತ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಉಂಟಾಗಲಿ. ತಂದೆಯೇ, ಎಷ್ಟೋ ಕೇಡು ಗಂಡಾಂತರಗಳಿಂದ ನಮ್ಮನ್ನು ರಾತ್ರಿ ಎಲ್ಲ ಕಾಯ್ದು ಕಾಪಾಡಿ ಜೀವಂತವಾಗಿ ಉಳಿಸಿ ಬೆಳಗಿನ ಸಮಯದಲ್ಲೇ ನಿಮ್ಮ ಪಾದ ಬಳಿಯಲ್ಲಿ ಬರುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಮತ್ತೊಂದು ಆವರ್ತಿ ಕೃತಜ್ಞತೆ ತಂದೆ. ವಿಶೇಷವಾಗಿ ವಾಕ್ಯವನ್ನು ಧ್ಯಾನ ಮಾಡುವಂಥ ನಿನ್ನ ಮಕ್ಕಳನ್ನು, ನಿನ್ನ ಕುಟುಂಬವನ್ನು ಕಾಯ್ದು ಕಾಪಾಡಿ ನಡೆಸಬೇಕಾಗಿ ನಾವು ಬೇಡೋರಾಗ್ತೇವೆ. ಕಿಡಿಕಿರಿಂದ ಅವರನ್ನು ತಪ್ಪಿಸಿ ಕಾಪಾಡು. ನಿನ್ನ ಭಕ್ತರಿಗೆ ಬೇಕಾದಂಥ ಜ್ಞಾನ, ತಿಳುವಳಿಕೆ, ವಿವೇಕವನ್ನು, ಎಚ್ಚರಿಕೆಯ ಪಾಠಗಳನ್ನು ಕೊಟ್ಟು ಅನುದಿನವೂ ಅವರನ್ನು ಬೆಳಕಿನಲ್ಲಿ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆಸಿ ರಕ್ಷಣೆ ಮಾಡಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ. ಆಮೇನ್.